ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ನ್ಯೂ ವ್ಲಾಗ್ಗೆ. ಇವತ್ತು ನಾನು ತೋಟದಿಂದ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ 2 ಸೌದೆಯನ್ನು ಕೊಟ್ಟಿದ್ದಾರೆ, ಅದನ್ನು ತಗೊಂಡೋಗಿ ಮನೆಗೆ ಹಾಕಬೇಕು. ಅದಕ್ಕೆ ಅಮ್ಮ ಹೇಳ್ತಾ ಇದ್ದಾರೆ, ಬಟ್ಲ ಮನೆ ಹತ್ರ ಹಾಕು, ನೀರು ಕಾಯಿಸ್ಬೇಕು ಸಂಜೆ ಅಂತ ಇದ್ದಾರೆ. ಅಲ್ಲಿ ತಗೊಂಡೋಗಿ ಹಾಕೋಣ. ಈಗ ಹೋಗುವ, ಬನ್ನಿ 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 ಎಲ್ಲರೂ ಹೋಗುವ. ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ತಿದ್ದು ದಾಟ್ಬಿಟ್ಟು ಅದಾದ್ಮೇಲೆ ಹೋಗ್ತೀನಿ ಆ ಕಡೆ. ಹೋಗುವ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಇದ್ದಾರೆ. ಇದು ಬೇರೆ ಯಾರು ಅಲ್ಲ, ನಮ್ಮನೆ ಕರಿಯ. ನೋಡಿ ಹೇಗೆ ನೋಡ್ತಾ ಇದ್ದಾನೆ. ಅಲ್ಲೇ ಕಟ್ಟಾಕೋದವ್ನು, ಯಾವಾಗಲೂ ಅಲ್ಲೇ ಇರ್ತಾನೆ. ಜೋರಿಗೆ ಕಚ್ಚಿಬಿಡ್ತಾನೆ. ಬಿಟ್ಟು ಬೇರೆಯವ್ರಿಗೆಲ್ಲ ಕಟ್ಟಾಕಿ ಇರೋದು ಬಿಡೋದೇ ಇಲ್ಲ. ಈಗ ಹೋಗಿ ಹಂಡೆ ಇದೆ, ಬಚ್ಚಲ ಹಂಡೆ, ಅದರ ಹತ್ರ ನೀರು ಹಾಕೋಣ. ಒಲೆ ಹತ್ರ ಸೌದೆ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಈ ವರ್ಷದ ನಮ್ಮನೆ ಮೊದಲನೇ ಹಲಸಿನ ಕಾಯಿ ಬಿಟ್ಟಿದೆ ನೋಡಿ. ಸಣ್ಣ ಸಣ್ಣದಾಗಿದೆ ನೋಡಿ, ತೋರ್ತಾ ಇದ್ದೀನಿ. ಸಣ್ಣ ಸಣ್ಣದ ಆ ಕಡೆಯಿಂದ ಈ ಕಡೆಗೆ, ಆ ಕಡೆಯಿಂದ ಅಲ್ಲಿ ನೋಡಿ. ಮೇಲ್ಗಡೆ ಒಂದು ಸ್ವಲ್ಪ ದೊಡ್ಡದಿರುತ್ತದೆ. ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ, ಆಗುತ್ತಾ ಅಂತ ನೋಡುವ. ಮೇಲೆ ಇದೆ, ಮೇಲೆ ನೀರು ಕುಡಿಯುವಂತ ಫ್ರಿಡ್ಜ್ ಓಪನ್ ಮಾಡಿದೆ. ಹಾಗೆ ನಮ್ಮ ಫ್ರಿಜ್ಜಲ್ಲಿ ಏನಿಲ್ಲ, ಬರೀ ಒಂದು ನೀರು ಬಾಟ್ಲ್, ಸ್ವಲ್ಪ ತರಕಾರಿ ಇದೆ ಅಷ್ಟೇ, ಮತ್ತೆ ಏನಿಲ್ಲ ಫ್ರಿಜ್ಜಲ್ಲಿ. ಖಾಲಿ ಫ್ರಿಜ್. ಹಾಲು ಇಟ್ಟಿದ್ದಾರೆ. ಚಿಕನ್ ಅಮ್ಮದ ಕರುನ ಎತ್ಕೊಂಬ ಅಂತ ಹೇಳಿದ್ರ, ಬರ್ಬೇಕಾದ್ರೆ ನೋಡಿ ಅಲ್ಲೊಂದು ನವಿಲ್ ಸಿಕ್ತು ನೋಡಿ. ಇದೆ, ನಾವು ಹೋಗೋದು. ಅದನ್ನ ನೋಡ್ಬಿಟ್ಟು ಅವಾಗ ಅಲ್ಲಿ ಚಿಕ್ಕಮ್ಮ ಇಟ್ಟಿದ್ರು. ಚಿಕ್ಕಮ್ಮ ಹೇಳಿದ್ರು ಅವ್ರದ್ದೊಂದು ಕರು ಬಂದಿಲ್ಲ ಅಂತ, ಅಲ್ಲಿ ಕಾಯ್ತಾ ಇದೆ. ಅಲ್ಲಿ ಇದೆಯಾ ನೋಡಿ, ಅದನ್ನ ನೋಡ್ತಾ ಇದೆಯಲ್ಲ, ಅದೇ ಕರು ಅವ್ರದ್ದು. ನೋಡುವ, ಆದ್ರೆ ಈ ಕಡೆಗೆ ಬಿಡ್ತೀನಿ, ಸೀದಾ ಮನೆಗೆ ಹೋಗುತ್ತೆ. ಅವ್ರು ಕರಿತಾ ಇದ್ದಾರೆ ದೂರದಿಂದ. ಅವ್ರದ್ದು ನಮ್ಮನ್ನ ಎತ್ಕೊಂಡು ಹೋದ್ರು. ಇದಿನ್ನು ಇಲ್ಲೇ ಮೇಯ್ತಾ ಇದೆ, ಇನ್ನು ಹೋಗ್ತಾನೆ. ಈಗ ಅದನ್ನ ಹೇಗಾದ್ರು ಮಾಡಿ ಈ ಕಡೆ ತಿರ್ಸಿ ಎಬ್ತೀನಿ. ನೋಡು ಅದು ಹೋಗುತ್ತಾ ಏನು ಅಂತ ನೋಡ್ತಾ, ನಾನು ಬಂದಲ್ಲ, ನಾನು ನೋಡ್ತಾ ಇದೆ. ಇದ್ರ ಪಕ್ಕದಲ್ಲಿ ಒಂದು ಕೊಕ್ಕರೆ ಹೊರಡ್ತಾ. ನೋಡುವ ಈಗ ಇದು ಹೋಗುತ್ತಾ ಇಲ್ಲ, ನಾನು ನೋಡ್ತೀನಿ, ಎಬ್ಬಕ್ಕೆ ಟ್ರೈ ಮಾಡ್ತೀನಿ. ಹೋದ್ರೆ ಆಯ್ತಲ್ಲ. ಅಯ್ಯೋ ಇದು ಭಾರಿ ಜೋರಿದೆ, ಹೇಗೆ ಓಡ್ತಾ ಇದ್ದೀನಿ. ಅಯ್ಯಯ್ಯೋ, ನಾನೇ ಅಲ್ಲಿ ಬೇರೆ ಕೆಸರಿದೆ. ಅಯ್ಯೋ, ಓಡಿ ಸಾಕೈತೆ. ಈಗ ನೋಡಿ, ಮತ್ತೆ ಸ್ವಲ್ಪ ಆ ಕಡೆಯಿಂದ ಹೋಗಿ ನೋಡ್ತೀನಿ. ಈ ಕಡೆ ಬಂದ್ರೆ ಮನೆಗೆ ಎತ್ತೀನಿ, ಹೋಗುತ್ತೆ ಸೀದಾ. ದಾರಿ ಮಾಡಿಕೊಟ್ರೆ ಸೀದಾ ಹೋಗುತ್ತದೆ. ನೋಡು ಸ್ವಲ್ಪ ಫಾಸ್ಟಾಗಿ ಓಡ್ತೀನಿ. ಇಲ್ಲೊಂದಿದೆ ದನ ಯಾರ್ದು. ನೋಡು ಓಡ್ತೀನಿ. ಕಟ್ಟೆ ಈ ಕಡೆ ಬರ್ತೀನಿ. ಈ ಕಡೆ ಬಂದು ಆ ಕಡೆ ತಿರ್ಸಿದ್ರೆ ಆಯ್ತು. ಇಲ್ಲ ಮೇಲ್ಗಡೆ ಹೋಯ್ತು ಅಂದ್ರೆ ತುಂಬಾ ಕಷ್ಟ. ಅವ್ರ ಪಾಗ ಆಮೇಲೆ ನನಗೆ ಬೈತಾರೆ, ಯಾಕೆ. ಇರಿ ನೋಡುವ. ಹೋಗುತ್ತಾ ಇನ್ನು ಸ್ವಲ್ಪ ಹೋಗುತ್ತೆ. ಸ್ವಲ್ಪ ದಾಟಿದ್ರಂದ್ರೆ ಸೀದಾ ಹೋಗುತ್ತೆ, ಸೀದಾ ಮನೆಗೆ ಹೋಗುತ್ತೆ ಅದು. ಹೋಯ್ತು. ನೋಡಿ ಹಕ್ಕಿಗಳು ಹಾರಾಡ್ತಾ. ನೋಡು ಅಲ್ಲೊಂದು ಹಕ್ಕಿ ಇದೆ, ಝೂಮ್ ಮಾಡ್ತೀನಿ. ಅದು ಯಾವ್ದಂತ ಹಕ್ಕಿ ಅಂತ ನನಗೂ ಗೊತ್ತಿಲ್ಲ. ಈಗ ಸೆಕೆಗಳೆಲ್ಲ ಇಲ್ಲೆಲ್ಲ ಮೀನು ಎಲ್ಲ ನೀರು ಒಣದಿರುತ್ತೆ. ಈ ಕೊಜೆ ಹೊಂಡ ಅಂತೀವಿ ನಾವು ಇದಕ್ಕೆ. ಇದರಲ್ಲಿ ಮೀನು ತಿನ್ನೋಕೆ ಬರುತ್ತೆ. ಹೋಗುವ ಬನ್ನಿ. ನನ್ನ ಕರು ಅಲ್ಲಿ ದೂರದಲ್ಲಿ ಕಟ್ಟಿದ್ದಾರೆ, ಅದನ್ನ ಎತ್ಕೊಂಡ್ಬರು. ನೋಡಿ ಪಾರಿವಾಳ ಎಲ್ಲ ಕಡೆ, ಪಾರಿವಾಳ ಕೊಕ್ಕರೆ ಎಲ್ಲ ಹಾರಾಡ್ತೀವಿ. ಇದರಲ್ಲಿ ತಾವರೆ ಆಗುತ್ತೆ. ಈಗ ತಾವರೆ ಇಲ್ಲ, ಎಲ್ಲ ಅಂತರ್ಗಕ್ಕೆ ಬರ್ಕೊಟ್ಟಿದೆ ಅದ್ರ ಮೇಲೆ. ಇದಕ್ಕೆ ತಾವರೆ ಇಲ್ಲ, ಸಣ್ಣ ಹೂವಾಗಿದೆ ಅಷ್ಟೇ. ಈ ದೀಪಾವಳಿ ಟೈಮಲ್ಲಿ ದೀಪಾವಳಿ ದಸರಾ ಟೈಮಲ್ಲಿ ಒಳ್ಳೆ ತಾವರೆ ಆಗುತ್ತೆ. ನಾವು ದೀಪಾವಳಿ ದಸರಾಗೆ ಇಲ್ಲಿಂದನೇ ತಾವರೆ ಕೊಯ್ಕೊಂಡು ಹೋಗಿ ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ನಾವು. ಹೋಗುವ, ನಮ್ದನ ಓಲ್ಡಿದೆ. ಇಲ್ಲಿಂದ ನಡ್ಕೊಂಡು ಏರಿ ಮೇಲಿಂದ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಫುಲ್ಲು ಮುಳ್ಳು ರಾಶಿ ಇದೆ. ಅದು ನಾವು ಹಸು ಹೊಟ್ಟೆ ತುಂಬಬೇಕಲ್ಲ, ಕರ್ಕೊಂಡು ಬಂದು ಇಲ್ಲಿ ತನಕ ಕಟ್ತೀವಿ. ನಾನು ಕಟ್ಟಲ್ಲ, ನಮ್ಮಮ್ಮ ಕಟ್ತಾರೆ. ನಾವು ಹೋಗಿ ಎಪ್ಕೊಂಬರ್ತೀನಿ. ಅಷ್ಟು ದೂರ ಹೋಗ್ಬೇಕೀಗ. ಸ್ವಲ್ಪ ಆ ಕಡೆ ಹೋದರೆ ಬರೀ ಮುಳ್ಳೆ ಇದೆ. ಆ ಕಡೆ ನೋಡುವ ಏನಾಗುತ್ತೆ. ಇಲ್ಲೆಲ್ಲ ಕೊಕ್ಕರೆಲ್ಲ ಹೇಗೆ ಹಾರಾಡ್ತಾ ಇದೆ ಅಂತ ಹೋಗೋದು. ಇಲ್ಲ ಯಾರೋ ಇಲ್ಲೇ ಕಲ್ಲಂಗಡಿ ಹಣ್ಣು ಹಾಕಿದ್ದಾರೆ, ಎಲ್ಲ ಕೊಯ್ದಾಗಿದೆ ಅನಿಸುತ್ತೆ. ಇಲ್ಲೊಂದು ಕಾಣಿಸ್ತಾ ಇದೆ ಅಷ್ಟೇ. ಕರೆಂಟ್ ಕೊಟ್ಟಿರ್ತಾರಪ್ಪ, ಹುಷಾರಾಗಿ ಹೋಗ್ಬೇಕು. ಟಚ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡುತ್ತೆ. ಮೆಲ್ಲಗೆ ಹೋಗುವ. ನೋಡಿ ಅಲ್ಲೊಂದು ದನ ಇದೆ, ನಮ್ಮ ಚಿಕ್ಕಮ್ಮಂದು, ಪಕ್ಕದ ಮನೆ ಚಿಕ್ಕಮ್ಮಂದು. ನೋಡಿ ಕೊಜೆ ಹೊಂಡದ ನೀರು ಮಧ್ಯೆ ಹೋಗಿ ನಿಂತಿದೆ ನೋಡಿ. ಕೆರೆ ಮಧ್ಯೆ ಹೋಗಿ ಫುಲ್ ಸೆಕೆ, ಹೆವಿ ಇದೆ. ಬಿಸಿಲು ಪಾಪ ಹೇಗೆ ತಡ್ಕೊಳತ್ತೆ. ಅದನ್ನು ಬಿಟ್ಟಿದ್ದಾರ, ಅದು ಹೋಗಿ ಸೀದಾ ಕೊಜೆ ಹೊಂಡದ ಮಧ್ಯೆ ಹೋಗಿ ನಿಂತ್ಬಿಟ್ಟಿದೆ.
ಹೋಗ ನಮ್ದೇನೋ ಊರಲ್ಲಿ ದೂರದಲ್ಲಿ ಕಾಣಿಸ್ತಿದೆ, ಓಲ್ಲಿದೆ. ಆ ಕಡೆ ಹೋಗ್ಬೇಕೀಗ, ಆ ಕಡೆ ಹೋಗಿ ಈ ಮುಳ್ಳು ಇಲ್ಲಿ ಈ ದಾರಿಯಲ್ಲಿ ಫುಲ್ಲು ಮುಳ್ಳಿದೆ. ನಾವು ಇದಕ್ಕೆ ಕೊಳ ಮುಳ್ಳು ಅಂತ ಹೇಳ್ತೇವೆ. ಅಂದರೆ ಅದು ಚುಚ್ಚಿದ್ರೆ ಅಲ್ಲೇ ಇರುತ್ತೆ, ಅದರಲ್ಲೇ ಕೊಳ್ತರ ಥರ ಆಗಿ ಆಗಿ ಸಣ್ಣ ಗಡ್ಡೆ ಥರ ಆಗಿ ಇದಾಗಿ ಎಲ್ಲೇ ಇದು ಚುಚ್ಚಿ ಮುಳ್ಳೊಳ್ಳೆ ಗಡ್ಡೆ ಜಡ್ಡು ಥರ ಆಗ್ಬಿಡುತ್ತೆ. ಆಮೇಲೆ ಆಮೇಲೆ ಆ ಮುಳ್ಳು ತೆಗಿ ಜಾಸ್ತಿ ಇಟ್ಟಿದ್ರೆ ಅಲ್ಲೇ ಕೊಳೆಯುತ್ತೆ ಅಂತ ಹೇಳ್ತಾರಪ್ಪ. ಹಾಗೇನಾಗಿಲ್ಲ ನಮ್ಗೆ ಇಷ್ಟೊಳಗೆ ನಂಗೆ ಚುಚ್ಚಿದೆ. ನೋಡಿ ಅಲ್ಲಿ ತನಕ ಹೋಗ್ಬೇಕು, ಓಲ್ ಕಾಣಿಸ್ತಿದ್ದೆ ಚಿಕ್ಕದಾಗಿ ಓಲ್ ಇದನ್ನ ಅಲ್ಲಿಗೆ ಹೋಗ್ಬೇಕೀಗ. ನೋಡ್ತೀನಿ ಅಲ್ಲಿ ಬೀಗ ಹೋಗ್ತೀನಿ, ಬಂದು ಇಟ್ಕೊಂಡು ಹಾಗೆ ಈ ಕಡೆಯಿಂದ ಬರಲ್ಲ. ಮತ್ತೆ ಇಲ್ಲಿ ಮುಳ್ಳಿದೆಯಲ್ಲ, ಇದು ಸುತ್ತ ಹಾಕೊಂಡು ಆ ಕಡೆಯಿಂದ ಸುತ್ತ ಹಾಕೊಂಡು ಕೀಳುವ. ನಮ್ಮ ಹಸು ಇದು ಊಟ ಆಲ್ರೆಡಿ ನಮ್ಮ ಚಿಕ್ಕಮ್ಮ ಇನ್ನೊಂದೇನೆ ಆ ಕಡೆಯಿಂದ ಎತ್ಕೊಂಡಿದ್ದಾರೆ. ಅವ್ರು ಆ ಕಡೆ ಹೋಗ್ತಾರೆ. ಇದು ಹೋಯ್ತಂದ್ರೆ ಅವ್ರದ್ದು ಕೇಳೋದೇ ಇಲ್ಲ, ಗುಡು 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 ಓಡ್ ಬಂದ್ಬಿಡುತ್ತೆ. ಅದಕ್ಕೆ ನಾವು ಮೊದಲೇ ಇದನ್ನ ನೀರು ಕುಡಿ ಅಂತ ಹೇಳಿದ್ರೆ ಅದ್ರ ಮೇಲೆ ಕಟ್ಟಿಲ್ಲ ನೀರು ಕುಡಿಯೋಣ ಅಂತ ಕೆಳಗಡೆ ಬಿಟ್ಟಿದ್ದೀನಿ. ನೋಡು ಎಲ್ಲಿವರೆಗೆ ಹೋಗಿ ಕುಡಿತಾಳಂತೆ. ಹಾಗೆ ಮೈ ಮೇಲೆ ನೀರು ಹಾಕೊಂಡು ಹೋಗ್ಬೇಕು. ಫುಲ್ಲು ಹಬೆ ಇದೆ, ಬಿಸಿಲು ಇದೆಯಲ್ಲ, ಮೈ ತುಂಬ ಥಂಡಿ ಮಾಡಿ ಅದನ್ನ ಕರ್ಕೊಂಡು ಹೋಗ್ಬೇಕೀಗ. ನೋಡು ಮುಂದೆ ಕಳಿಸ್ತಾ ಇದ್ದೀನಿ, ಹೋಗ್ತಾ ಇಲ್ಲ ಅವಳು. ನೋಡು ನೀರು ಕುಡಿಲಿ ಅಂತ ಬಿಡ್ತಾ ಇದ್ದೀನಿ. ನೀರು ಕುಡಿತಾಳ ನೋಡು. ನೀರು ಕುಡಿದ್ರೆ ಕುಡಿಸ್ಕೊಂಡು ಆಮೇಲೆ ಎತ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ತುಂಬ ದೂರ ಆಯ್ತು, ಬಿಸಿಲಾಯ್ತಲ್ಲ, ಈಗ ಕರ್ಕೊಂಡು ಹೋಗ್ಬೇಕು. ಟೈಮ್ ಆಗಿ ಆಯ್ತು, 12 ಗಂಟೆ ಆತ ಬಂತು. ಬೇಗ ಹೋಗಿ ಎತ್ಕೊಂಡು ಬೇಗ ಹೋಗ್ಬೇಕು. ನೀರು ಕುಡಿತಾ ಇದೆ, ಎಷ್ಟು ಕುಡಿಯುತ್ತೆ ಈಗ. ಕುಡಿದ್ರಲ್ಲಿ ಮನೆಯಲ್ಲೇ ಅದಕ್ಕೆ ಇದು ಮಾಡಿರ್ತಾರೆ, ಅದು ಕುಡಿಯಲ್ಲ. ಈಗ ಸಾಕಿಷ್ಟೇ ನೀರು ಅಂತ ಇರೋದೀಗ. ಕುಡಿಯುತ್ತೆ ನೋಡಿ. ಕುಡಿದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಮೈಗೆ ನೀರು ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ನೋಡಿ ಕುಡಿತಾ ಇದೆ. ತುಂಬ ಬಿಸಿಲಲ್ಲ, ಬಾಯಾರಿಕೆ. ಕುಡಿಲಿ ಎಷ್ಟು ಕುಡಿಯುತ್ತೆ. ನಾವೇನು ಹೊತ್ತೆ ಮಾಡ್ಕೊಂಡು ಎಷ್ಟು ಬೇಕಷ್ಟು ನೋಡಿ. ಅದು ಇದಕ್ಕೋಸ್ಕರ ಕಾಯ್ತಾ ಯಾವಾಗ ಇದು ಹೋಯ್ತಾ ಇಲ್ಲೋ ಅಂತ ನೋಡೋಕೆ ಓಡ್ ಬಂದಿರೋದು. ಅಷ್ಟು ಕೆಳಗಡೆ ಇದ್ದಿತ್ತು, ಮೇಲ್ಗಡೆ ಓಡ್ ಬಂದಿರೋ. ಅಲ್ಲಿ ನಮ್ಮ ಚಿಕ್ಕಮ್ಮ ಹೋದ್ರ, ಅವ್ರದ್ದೇ ದನ ಅದು, ಅವ್ರ ಜೊತೆ ಹೋಗೋಕ್ಕೆ ಕಾಯ್ತಾ ಇದೆ. ನೋಡುವ ಏನಾಗುತ್ತಂತೆ. ಈಗ ಇದನ್ನ ಸ್ವಲ್ಪ ಸ್ನಾನ ಮಾಡಿಸ್ತೀನಿ. ಅದಕ್ಕೆ ಎಲ್ಲಿಗೆ ವಿಡಿಯೋ ಕಟ್ ಮಾಡಿ ಆಯ್ತು. ಅದರ ಸ್ನಾನ ಆಯಿತು. ನಮ್ಮ ಚಿಕ್ಕಮ್ಮ ದನ ನಪ್ಕೊಂಡು ಹೋದ್ರು. ಅದಕ್ಕೆ ಇದು ಬೇಗ ಹೋಗ್ತಾ ಇದ್ದೆ. ನೋಡು, ನಾನು ಅದ್ರ ಬೆನ್ನಿಗೆ ಹೋಗ್ತೀನಿ. ಬೇಗ ಹೋಗಿ ಮತ್ತೆ ಸಿಗ್ತೀನಿ. ನೋಡಿ ಇಷ್ಟು ದೂರ ಒಂದು ಇಲ್ಲಿವರೆಗೆ ಬಂದೆ. ಕಟ್ ಮಾಡಿದೆ ವಿಡಿಯೋನ, ತುಂಬ ಲಾಂಗ್ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿಂದ ಅಲ್ಲಿ ನೋಡಿ, ಅಲ್ಲಿ ಆ ಕಡೆಗೆ ಕೊಕ್ಕರೆಗಳ ರಾಶಿನೇ ಇದೆ. ತೋರಿಸ್ತೀನಿ ನಿಮ್ಗೆ ಈಗ. ನೋಡಿ, ನಾವು ಸ್ವಲ್ಪ ಮುಂದ್ಗಡೆ ಹೋಗಿ ಝೂಮ್ ಹಾಕಿ ತೋರಿಸ್ತೀನಿ. ಆ ಕಡೆಗೆ ಫುಲ್ ಕೊಕ್ಕರೆಗಳ ರಾಶಿ ಇದೆ. ಒಂದೆರಡಿಲ್ಲ, ತುಂಬ ಕೊಕ್ಕರೆಗಳಿವೆ. ನೋಡ್ತೀನಿ ಈಗ, ತೋರಿಸ್ತೀನಿ. ಸ್ವಲ್ಪ ಮುಂದೆ ಹೋಗ್ತೀನಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಗುತ್ತೆ. ಆಮೇಲೆ ಝೂಮ್ ಹಾಕಿ ಆ ಕಡೆಗೆ ತೋರಿಸ್ತೀನಿ. ಅದಕ್ಕೆ ತುಂಬ ದೂರ ಬಂದುಬಿಟ್ಟೆ. ನೋಡುವ, ಇಲ್ಲಿ ಕೊಕ್ಕರೆ ಕಾಡರ್ತಾ ಇತ್ತಪ್ಪ, ಎಲ್ಲಾಯಿತು. ಆ ಕಡೆ ಹೋದರೆ ಹತ್ತಿರದಿಂದ ತೋರಿಸ್ಬೋದು. ಇಲ್ಲೇನು ತುಂಬ ದೂರ ಆಗುತ್ತೆ. ಆ ಕಡೆ ಬಂದು ತೋರಿಸ್ತೀನಿ. ಓಲ್ಲಿದೆ, ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಆಯಿತಾ. ನೋಡುವ ಇರಿ. ಎಲ್ಲಿದೆ ಅಲ್ಲೊಂದು ಆಗ್ತಾ ಇದೆ. ನಾನು ಒಂದು ಗುಂಪೆ ನೋಡಿದ್ದೀನಿ. ಇರಿ, ಈ ಕಡೆ ಇರಬೇಕು ಅನ್ಸುತ್ತೆ. ನೋಡುವ ಯಾವ ಕಡೆ ಇದೆ ಅಂತ. ಹೋಗ್ತಾ ಇದೆ, ಇದು ಹೋಗ್ತಾನೇ ಇದೆ. ಇದು ನಿಲ್ಲತ್ತೋ ಇಲ್ಲವೋ. ನಾನು ನಿಮಗೆ ಕೊಕ್ಕರೆನ ತೋರಿಸು ಅಂದರೆ ಇದು ಯಾಕೋ ಅರ್ಜೆಂಟಲ್ಲಿದೆ. ನೋಡುವ ನಿಲ್ಲತ್ತಾ ಇಲ್ಲ ಅಂತ. ನಮ್ಮ ಕರು ನಿಂತರೆ ತೋರಿಸ್ತೀನಿ, ಇಲ್ಲಾಂದ್ರೆ ಹಂಗೆ ಹೋಗ್ತೀನಿ. ಅಲ್ಲಿ ನೋಡಿ ಇಲ್ಲೇ ಇದೆ ನೋಡಿ, ಎಷ್ಟೊಂದಿದೆ. ಕಪ್ಪು ಅದೇನೋ ಇದೆ, ಅದು ಯಾವ ಥರಕ್ಕಿಂತ ಗೊತ್ತಿಲ್ಲ. ನೀರು ಅಥವಾ ಕೊಡಿ ಅನ್ಸುತ್ತೆ. ಅದರೊಳಗೆ ಇರುತ್ತೆ ಕಪ್ಪು ಕಲ್ಲರು. ಆಮೇಲೆ ವೈಟ್ ಕೊಕ್ಕರೆ ಇದೆ, ಬಿಳಿ ಕೊಕ್ಕರೆ ಇದೆ. ನೋಡಿದ್ರೆ ಇಷ್ಟು ರಾಶಿ ಎಲ್ಲ ಒಂದೇ ಕಡೆ ಬಂದು ನಿಂತಿದೆ. ಈ ಸೆಕೆಗೆ ಅವೆಲ್ಲ ನೋಡಿ, ಯಾವಾಗಾದ್ರೂ ಕೊಜೆ ಹೊಂಡದ ಒಳಗೆ ಇಳ್ದಿತ್ತಲ್ಲ, ಅದು ನೋಡಿ. ನಾ ದಾನ ನೆಪ್ಕೊ ಬಂದ ತಕ್ಷಣ ಅದರ ನಮ್ಮ ಬೆನ್ನಿಗೆ ಬಂದಿದೆ ಅದು. ನೋಡಿ, ಹಿಂದ್ಗಡೆನೇ ಬರ್ತಾಯಿದೆ. ತೋರಿಸ್ತೀನಿ ರೀ ನಿಮ್ಗೆ. ನನ್ನ ಹಿಂದ್ಗಡೆನೇ ಇದು ನೋಡಿ, ತೋರಿಸ್ತೀನಿ ನೋಡಿ. ನಾನು ಹಿಂದ್ಗಡೆ ಬಂದು ನಿಂತೀನಿ. ನಮ್ಮದು ದನ ಕಾಯ್ತಾ ಇದೆ ನನಗೆ, ನಾನು ಬರ್ತೀನ ಇಲ್ಲೋ ಅಂತ. ನಾನು ಅದನ್ನು ಹಿಂದ್ಗಡೆ ಇರೋ ದನ ನನ್ನ ಹಿಂದೆ ಬರ್ತಾ ಇದೆಯಲ್ಲ, ಅದನ್ನು ತೋರ್ಸೋಣ ಅಂತ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ರೀ. ತೋರಿಸ್ತೀನಿ ರೀ ನಿಮಗೆ.
ಇದು ಯಾಕೋ ನಮ್ಮ ದನನೇ ನಿಲ್ತಾ ಇಲ್ಲ ನೋಡಿ. ಎಲ್ಲ ಕೊಕ್ಕರೆ ಅಲ್ಲೊಂದಿಂದ ಕೊಕ್ಕರೆ ಕಾಣಿಸ್ತಿದೆ ನೋಡಿ. ನನಗೆ ತೋರಿಸ್ತೀನಿ ನಮ್ಮ ಹಿಂದ್ಗಡೆ ಅಂತ ಬರ್ತಾ ಇದೆ ನೋಡಿ. ಅದು ನೋಡಿ ನಾವು ಬರ್ತಾ ಇಲ್ಲ. ನಮ್ಮ ಮನೆ ದನ ಆದರೂ ಅದು ನಮ್ಮ ದನ ಬಂತಂತ ನಮ್ಮ ಹಿಂದನೇ ಬರ್ತಾ ಇದೆ. ಹೋಯ್ತು ನಮ್ದೀಗ ಸೀದಾ ಮನೆಗೆ ಇನ್ನಿತರ ಸೀದಾ ಹೋದರೆ ಸೀದಾ ಮನೆಯಲ್ಲೇ ಹೋಗಿ ನಿಲ್ಲೋದು. ತುಂಬ ಬಿಸಿಲಿದೆಯಪ್ಪ, ಇಲ್ಲಿಂದ ಹೋಗೋಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ಬಿಸಿಲು ನಮಗೂ ಬಿಸಿಲು. ಹೋಗ್ತಾ ಇದೆ ಹೋಗಿ ನಾ ಮನೆಗೆ ಹೋಗಿ ಸಿಕ್ಲ. ಆವಾಗ ನಾನು ಹೇಳಿದ್ನಲ್ಲ ಆ ಕರು ಇವ್ರ ಮನೆ ಇದೆ, ಇವ್ರ ಮನೆ ಕೊಟ್ಟಿಗೆಗೆ ಹೋಯ್ತು ಅನ್ಸುತ್ತೆ, ಮನೆಗೆ ಬಂತು ಅನ್ಸುತ್ತೆ. ಅವ್ರು ಆಲ್ರೆಡಿ 2 ದನ ನೆಕ್ಕೊಬಂದಿದ್ರು, ಅದನ್ನು ಮಾತ್ರ ಎಲ್ಲ ಬಿಟ್ಟು ಹಾಕೊಂಡಿದ್ರು. ಈಗ ಮನೆಗೆ ಹೋಗಿರ್ಬೋದು. ನಮ್ದು ಇದೇ ದಾರಿಯಲ್ಲಿ ಹೋಗ್ಬೇಕು, ಈ ಓಣಿಯಲ್ಲೇ ಹೋಗಿ ನಮ್ಮ ಮನೆ ಕೊಟ್ಟಿಗೆಗೆ ಹೋಗುತ್ತೆ. ಸೀದಾ ನಮ್ಮ ಮನೆ ಕೊಟ್ಟಿಗೆಗೆ ಹೋಗುತ್ತೆ. ಈಗ ನಾವಿನ್ನು ಹೇಳ್ಕೊಡೋದು ಬೇಕಂತ ಇಲ್ಲ ನಮ್ಮ ದನದಲ್ಲಿ. ಈ ದಾರಿ ಹತ್ತಿದ್ರೆ ನಾವು ಸೀದಾ ಹೋಗ್ತಾ ಹೋಗ್ತೀವಿ. ಅವು ಗೊತ್ತಿರುತ್ತೆ ಈಗ ಕೊಟ್ಟಿಗೆ ಎಲ್ಲಿದೆ ಅಂತ. ಇನ್ನು ದಾರಿ ಹೇಳೋದು ಬೇಡ. ನಾವು ಅದಕ್ಕೆ ದಾರಿ ಮಾಡಿ ತೋರಿಸ್ಕೊಂಡು ಬರ್ತೀನಿ. ಸೀದಾ ಬರ್ತಾ ಇರ್ತಾರೆ. ಅವು ದಿನ ಬಂದು ರೂಢಿಯಾಗಿರುತ್ತವಲ್ಲ, ಅದೇ ದಾರಿಯಲ್ಲಿ ಬಂದು ಸೀದಾ ಕೊಟ್ಟಿಗೆಗೆ ಹೋಗ್ತದೆ. ಕೊಟ್ಟಿಗೆಗೆ ಹೋಗಿ ಕೊಟ್ಟಿಗೆಯಲ್ಲಿ ಇರೋದನ್ನು ಕಟ್ಟ ಹಾಕಿ ಆಮೇಲೆ ನಾವು ಊಟ ಮಾಡಿ ಒಂದು ಸಣ್ಣ ನಿದ್ದೆ ಮಾಡಿ ಈಗ ಎತ್ತಾಯಿತು ಹೋಗ್ತಾಯಿದ್ದು ನೋಡಿ. ನಮ್ಮದು ಆಲ್ರೆಡಿ ನಮ್ಮ ಚಿಕ್ಕಮ್ಮ ಇನ್ನೊಂದು ದನ ಇದೆ ನಮ್ಮದು, ಅದನ್ನು ಎತ್ಕೊಂಡು ಹೋಗಿ ಕಟ್ಟಾಕಿರ್ತಾರೆ. ಅದಕ್ಕೆ ಕಟ್ಟಿ ಅದಕ್ಕೇನು ಬಯರು ಅಂತ ಮಾಡ್ತಾನೆ ನಾವು. ಇದು ಮೊಸರು ಅದನ್ನು ಕೊಟ್ಟಿರ್ತಾರೆ ಇಷ್ಟು ಸರ್ದು. ಇದನ್ನು ಹೋಗಿ ಕಟ್ಟಾಕಿ ನಾನು ಹೋಗಿ ಊಟ ಮಾಡ್ತೀನಿ. ಇದು ಹೋಯ್ತು. ಇದು ಕಟ್ಟಾಕೋದು ಥರ ಆಗಿರಲಿ. ಈ ವಿಡಿಯೋ ಮಾಡ್ತಾ ಕಟ್ಟಾಕಬೇಕು. ಇರಿ ಕಟ್ತೀನಿ. ಒಂದೇ 1 ನಿಮಿಷ ಕಟ್ಬಿಟ್ಟು ಮತ್ತೆ ಸಿಗ್ತೀವಿ ನೋಡಿ. ಇದೇ ನೀನು ಕೊಡ್ತಾ ಚಿಕ್ಕಮ್ಮ ತಗೊಬಂದಿತ್ತು, ಇದನ್ನು ನಾನು ಕಟ್ಬಿಡ್ತೀನಿ ನೋಡಿ. ಕಟ್ಟಾಕ್ಬಿಡ್ತೀನಿ. ಕಟ್ಟಿ ಆಮೇಲೆ ಮತ್ತೆ 4 ನಿಂಗು 4 ಸೇರ್ತಾ? ಓ, ನಿಂಗೆ ಇವತ್ತು ಹಸು ಆಗ್ತಾ ಇತ್ತಾ? ಬೊಂಬೆ 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 ನನ್ನ ಮುದ್ದು ಬೊಂಬೆ. ಅದು ಹೆಂಗೆ ಅದು 2 ದೊಡ್ಡಕಿರೋದು? ಹೆಂಗೆ ಜಿಂಕ ಚಿಕ್ಕನ? ಏನು ಮಾಡ್ತಿದ್ಯಾ? ಕೂತ್ಕೊಂಡಿದ್ಯಾ? ನಾ ದೋಸೆ, ನೀರು ದೋಸೆ. ನೀ ಏನು ತಿಂದೆ? ಮತ್ತು ಸಾಂಬಾರು ಏನೀಗ? ಅಂಬ ಸಾಂಬಾರು ಏನು ಮಾಡಿದ್ದಾಳು? ಹಾಂ, ಹಶು ಆಗ್ತಿದ್ಯಾ? ಇಡ್ಲಿ ತಿಂದೆ ಅಂದೆ? ಹಾಂ, ನೀ ಏನು ಮಾಡ್ತಿದ್ಯಾ ಈಗ? ಕೂತ್ಕೊಂಡಿದ್ಯಾ? ಕೂತ್ಕೊಂಡು ಏನು ಮಾಡ್ತಿದ್ಯಾ? ಮೀನಾ? ಕೂತ್ಕೊಂಡು? ಹೌದಾ? ಏನು ಮಾತಾಡ್ತಿದ್ಯಾ? ಹಲೋ ಹಲೋ ಅಂತಿದ್ಯಾ? ಓಹೋ ಓಹೋ, ಇಹಿ ವಿಶೇಷ ನೀ ಹೇಳು. ಏನು ವಿಶೇಷ ಎದ್ರಿದ್ದು ಹೇಳು, ಏನಾದರೂ ಇದ್ರೆ. ನಾನೇನು ಹೇಳುವುದು? ವಿಶೇಷನಾ? ನಂದು ವಿಶೇಷ ಎಂತ ಇಲ್ಲ. ನಿಂದು ಏನಿಲ್ಲ? ಹೌದಾ? ನೀವು ಊರಿಗೆ ಬರ್ತೀಯಾ? ಹಾಂ, ನೀ ಹೇಳು. ಊಟಕ್ಕೆ ಪಲ್ಯ, ಎಂಥದೋ ಪಲ್ಯ ಮಾಡಿದಾಳೆ ಅಜ್ಜಿ. ಹೌದೌದು. ನಿಂಗೆ ಬೇಕಾ? ಕಾಳು ಪಲ್ಯ ಮಾತ್ರ ತಿಂದಾ? ಹಾಂ. ಓ ಬಾಬಾ, ಅದರಲ್ಲಿ ಕಡಲೆ ಇದೆ? ಇದೆ ಇದೆ, ಕಡಲೆ ಹಾಕಿದ್ದಾಳೆ ಅಜ್ಜಿ. ಎಸ್ 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 ಹಾಕಿದ್ದಾಳೆ ಅಜ್ಜಿ.
ಯಾರು ಮಾಡಿದ್ರು ರಸಮ್ಗೆ ಮತ್ತೆ ಎಂತ ಇತ್ತು ಹಾಯ್ಕ ತಿಮ್ಕೆ ನೀನು ಅದಕ್ಕೆ ಇಡ್ಲಿ ತಿಂದ್ಯಾ